ಚಾನಲ್. ನಾನು ನಿಮ್ಮ ಸುನೀತಾ ಮಾತಾಡ್ತಾ ಇರೋದು. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ಪೈಸಿಗೆ ಏನಾದರೂ ತಿನ್ನಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಚಿಕನ್ ಪೆಪ್ಪರ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ. ಬಟ್ ಸಾಂಬಾರೇ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಚಿಕನ್ ಸಾಂಬಾರು. ಸೊ ಇವಾಗ ಬನ್ನಿ ಪೆಪ್ಪರ್ ಡ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಇಲ್ಲಿ ಮೊದಲಿಗೆ ನಾವು ಒಂದು ಈರುಳ್ಳಿನ ನಾನು ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. 4-5 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಅಲ್ಲಿ 3/4 kg ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಇದು ಬಂದು ಪೆಪ್ಪರ್ ಪೌಡರು ನಾನು ಅಂಗಡಿದು ತೊಗೊಂಡಿದ್ದೀನಿ. ಇದು ಬಂದು ಚಿಲ್ಲಿ ಪೌಡರು. ಇದು ಬಂದು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಜಿಂಜರ್ ಗಾರ್ಲಿಕ್ನು ಹಾಕ್ಕೋಬೋದು, ಅಂದರೆ ಅದನ್ನು ಮತ್ತೆ ಗ್ರೈಂಡ್ ಮಾಡಿ ಯೂಸ್ ಮಾಡಬೇಕು. ಸೊ ಇದು ನಾನು ಫಿಯೋನಾ ಎಣ್ಣೆ ಬಳಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿನ ಹಾಕ್ಕೊಳ್ಳಿ. ಈ ಈರುಳ್ಳಿನ ಬಾಡಿಸ್ಬೇಕು ಚೆನ್ನಾಗಿ. ಚೆನ್ನಾಗಿ ಇದು ಎಣ್ಣೆಯಲ್ಲಿ ಬಾಡಿಸಿದ್ಮೇಲೆ ಇದಕ್ಕೆ ನೀವು ಸ್ವಲ್ಪ ಜಿಂಜರ್ ಗಾರ್ಲಿಕ್ನ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನಾನು ತೋರಿಸ್ಕೊಡ್ತೀನಿ ನೋಡಿ. ಇದೊಂದು 5 ನಿಮಿಷ ಈ ಥರ ಆದಮೇಲೆ ನೀವು ಇದನ್ನು ಶುಂಠಿಗೆ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೇಕಾಗತ್ತೆ. ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರಿಬೇಕು. ನೀವು ಎಷ್ಟು ಹುರಿಯುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೋಡಿ. ಇದೇ ರೀತಿ ಇದನ್ನು ಬಾಡಿಸ್ತಾನೆ ಇರಬೇಕು ನೋಡಿ. ಯಾವ ರೀತಿ ಅಂತ ಎಲ್ಲ ಕಚ್ಕೊಳ್ತಾ ಇರುತ್ತೆ, ಬಟ್ ನೀವು ಕೈ ಬಿಡಬಾರ್ದು. ಬಾಡಿಸ್ತಾ ಇದ್ದೀನಿ, ಮತ್ತು ಒಂದು 5 ನಿಮಿಷ ಬಿಟ್ಟು ಬಾಡಿಸಿ ನೋಡಿ. ಇವಾಗ ಈ ರೀತಿ ಆಗಿದೆ, ಕಚ್ಕೊಳುತ್ತೆ. ಇದಾದಮೇಲೆ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಚಿಕನ್ನ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾವು ಇವಾಗ ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಅರಿಶಿನ, ಆಮೇಲೆ ಕರಿಬೇವು, ಹಸಿಮೆಣ್ಸಿನ್ಕಾಯಿ ಏನು ಇಟ್ಕೊಂಡಿರ್ತೀವಿ ಅದು. ಚಿಲ್ಲಿ ಪೌಡ್ರು ಎಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿರ್ತೀವಲ್ಲ ಅದಕ್ಕೆ. ಸೊ ಉಪ್ಪು ಯೂಶ್ವಲಿ ಹಾಕ್ತೀನಿ. ಇದು ಇವಾಗೆ ಹಾಕ್ಕೋತೀನಿ. ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ಕೊಳ್ತಾಯಿದ್ದೀನಿ ನೋಡಿ. ಇವಾಗ ಒಂದೊಂದಾಗಿ ತುಂಬಾ ಚೆನ್ನಾಗಿರುತ್ತೆ ಪೆಪ್ಪರ್ ಡ್ರೈ ಅಂತೂ. ನಾನಂತೂ ಎಷ್ಟು ಸತಿ ತಿಂತೀನೋ ದಿಸ್ ಇಸ್ ಮೈ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು. ಈ ರೀತಿ ಕಲಿಸ್ಕೊತಾ ಬನ್ನಿ. ಜಾಸ್ತಿ ಕೈ ಆಡ್ಸೋಕ್ಕೆ ಹೋಗ್ಬೇಡಿ, 1-2 ಟೈಮ್ಸ್ ಮಾಡಿ ಅಷ್ಟೇ. ಯಾಕೆಂದರೆ ನಾನು ಹೈ ಫ್ಲೇಮಲ್ಲಿ ಇಟ್ಟೆ ಯಾವಾಗಲೂ ಚಿಕನ್ನ ಬೇಯಿಸೋದು, ಬಿಕಾಸ್ ಅದು ಬೇಗ ಬೇಯುತ್ತೆ. ನೀರು ಕೂಡ ಬಿಡುತ್ತೆ, ನಿಮ್ಗೆ ಅದು ಗೊತ್ತಾಗುತ್ತೆ ನೋಡಿ. ನಾನು ಇದರಲ್ಲಿ ತೋರಿಸ್ತೀನಿ ನಿಮಗೆ. ಈ ರೀತಿ ಆದಮೇಲೆ ಹೈ ಫ್ಲೇಮಲ್ಲಿ ನೋಡಿ ಈ ರೀತಿ ಇದನ್ನು ಬೇಯಿಸ್ಕೊಳ್ತಾ ಬರಬೇಕು. ಒಂದು ರೇಂಜಿಗೆ ಇವಾಗ ಆಗಿದೆ ನೋಡಿ. ಇನ್ನೂ 1-2 ನಿಮಿಷ ಇದೇ ಥರ ಅದೇ ಥರ ಬೇಯಿಸ್ಕೋಬೇಕಾಗುತ್ತೆ ನೀವು. ಮತ್ತು ಇನ್ನೊಂದು ರೌಂಡು ಒಂದೆರಡು ಸತಿ ನೀವು ತಿರುಗಿಸ್ಕೊಬೇಕಷ್ಟೇ. ಇನ್ನೊಂದು 5 ನಿಮಿಷ 10 ನಿಮಿಷ ಉರಿಯೋಷ್ಟರಲ್ಲಿ ಚಿಕನ್ ನೋಡಿ ಈ ರೀತಿ ಆಗುತ್ತೆ. ಸೈಡಲ್ಲಿ ನೀರು ಕೂಡ ಬಿಟ್ಟಿರುತ್ತೆ. ಸೊ ಇದಾಗಿದೆ ಅಂತಂದರೆ ಇದು ಸ್ವಲ್ಪ ಚಿಕನ್ ಇವಾಗ ಬೆಂದಿದೆ. ಈಗ ನಾವೇನು ಮಾಡ್ಬೇಕಂತಂದರೆ ಪೆಪ್ಪರ್ ಪೌಡ್ರನ್ನ ಉದುರಿಸ್ಕೋಬೇಕು. ಪೆಪ್ಪರ್ ಪೌಡ್ರನ್ನ ಉದುರಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಏನಿರುತ್ತೆ ಅದನ್ನು ನನ್ನ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನೀವೇನು ಮಾಡಬೇಕು ಅಂತಂದರೆ ಇವಾಗೇ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇದನ್ನು 1-2 ನಿಮಿಷ ನೀವು ಅದು ಹಿಡಿಬೇಕಲ್ಲ ಚಿಕನ್ಗೆ, ಸೊ ನೀವು ಹುರ್ಕೋಬೇಕು ಅದ್ರ ಸಮೇತನೇ. ಇದಾದಮೇಲೆ ಒಂದು 5 ನಿಮಿಷ ಬಿಟ್ಟು ಆದಮೇಲೆ ನೀವು ಇದನ್ನು ಏನು ಮಾಡಬೇಕು, ಈ ಥರ ಅಂಡು ಹಿಡಿದಿರುತ್ತಲ್ಲ ಆವಾಗ ನೀವೇನು ಮಾಡಬೇಕಂದ್ರೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಬೇಕಾಗುತ್ತೆ ಇದಕ್ಕೆ. ನೋಡಿ ಡ್ರೈ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ ನಾನು. ಇದಕ್ಕೇನು ಮಾಡಬೇಕು, 5 ನಿಮಿಷ ಮತ್ತು ಹಂಗೆ ಬಿಟ್ಬಿಟ್ಟು ನೀವೇನು ಮಾಡಿ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ನೀರು ಸೇರಿಸ್ಕೊಂಡ್ಮೇಲೆ ಕುದಿಯುತ್ತೆ, ಸ್ವಲ್ಪ ಕುದಿಯೋದಕ್ಕೆ ಬರುತ್ತೆ ನಿಮ್ಗೆ. ಈಗ ನೀರು ಥರ ಏನು ಕಾಣಿಸ್ತಾ ಇದೆ, ಇದು ನೀವು ಒಂದು 5 ನಿಮಿಷ 10 ನಿಮಿಷ ನೀವು ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನಿಮಗೆ ಸ್ಪೈಸಿಯಾಗಿರುವಂಥ ಚಿಕನ್ ಪೆಪ್ಪರ್ ಡ್ರೈ ರೆಡಿ. ಥ್ಯಾಂಕ್ ಯು.